ಕೆಲೋದ್ರೆ ಪಾಪ ಒಪ್ಪತ್ತು ನಡೀತು ಅಂತ ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋವನ್ನು ನೋಡ್ತಾ ಇರುವಾಗ ನಿಮಗೆ ಅನಿಸ್ತಾ ಇರ್ಬೋದು ಇದು ಗಣೇಶನ ಹಬ್ಬದ ವಿಡಿಯೋ ಅಂತ. ಹೌದು ಫ್ರೆಂಡ್ಸ್, ನಾನು ಇವತ್ತು ಹಾಕ್ತಾ ಇರುವಂಥ ವಿಡಿಯೋ ಊರಿನಲ್ಲಿ ನಾವು ಯಾವ ರೀತಿ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನೋದು. ಹಾಗೆ ಬೆಳಗ್ಗೆನೇ ನಮ್ಮ ಮನೆಯ ಮುಂದೆ ಗಣಪತಿಯನ್ನು ತೊಗೊಂಡು ಹೋಗ್ತಾ ಇದ್ರು, ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಇವಾಗ ನಾವೆಲ್ಲ ಪೂಜೆಗೆ ಅಂತ ಹೋಗ್ತಾ ಇದ್ವಿ. ಪೂಜೆಗೆ ಅಂತಂದರೆ ನಮ್ಮ ಮಾವನವರು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ಗಣಪತಿಯ ಪೂಜೆಗೆ ನಾವು ಹೋಗ್ತೀವಿ. ಅಲ್ಲಿ ನಾವು ಪ್ರತಿ ವರ್ಷ ಪ್ರಥಮ ಪೂಜೆಯನ್ನು ಮಾಡಿ ಬರ್ತೀವಿ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಗಣೇಶನನ್ನು ಇಡೋದಿಲ್ಲ. ಇದು ಒಂದು 60 ವರ್ಷದಿಂದ ಮಾಡಿರುವಂತಹ ಈ ಗಣೇಶ ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಪ್ರತಿ ವರ್ಷವೂ ಹೋಗಿ ಪೂಜೆಯನ್ನು ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲರೂ ಎಲ್ಲೇ ಇದ್ರೂ ಕೂಡ ಈ ಗಣೇಶನ ಹಬ್ಬಕ್ಕೆ ಊರಿಗೆ ಹೋಗಿ ಊರಿನಲ್ಲೇ ಹಬ್ಬವನ್ನು ಆಚರಣೆ ಮಾಡಿ ಬರ್ತೀವಿ. ಮೊದಲು ನಾವು ಗಣಹವನವನ್ನು ಕೂಡ ನಾವೇ ಮಾಡ್ತಿದ್ವಿ. ಬಟ್ ಇವಾಗ ನಾವೆಲ್ಲ ಹೊರಗಡೆ ಇರೋದಕ್ಕೆ ಗಣೇಶನ ಹಬ್ಬದ ದಿನ ಎಲ್ಲವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ನಾವು ಗಣಹವನವನ್ನು ಮಾಡ್ತಾ ಇಲ್ಲ. ಬರೀ ಪೂಜೆಯನ್ನಷ್ಟೇ ನಾವು ಮಾಡ್ತೀವಿ. ಗಣಹವನವನ್ನು ಬೇರೆಯವರು ಮಾಡ್ತಿದ್ದಾರೆ. ಹಾಗೆ ಇವಾಗ ನಾವೆಲ್ಲ ಹೋಗಿದ್ದೀವಿ ಅಲ್ಲೋ, ಪುರೋಹಿತರು ಕೂಡ ಬಂದಿದ್ದಾರೆ. ಇವಾಗೆಲ್ಲ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು.
ओम महागणपतिमानी विद्यार्थीलं भक्तपूर्वसंस्कृतमानिवेद्यं निवेदिना अंगी कंटिन्यू ಮ್ಯಾಚ್ ಬಾಕ್ಸ್ ಎಂತ ಬೇಕು? ಮ್ಯಾಚ್ ಬಾಕ್ಸ್ ಬೇಡ ಬೇಡ ಅತ್ತೆಗ ಆಯ್ತು ಇವಾಗ ನಾವು ಇಲ್ಲಿ ಪೂಜೆಯನ್ನು ಮುಗಿಸಿ ಮನೆಗೆ ಹೋಗ್ತಾ ಇದ್ವಿ. ಮನೆಯಲ್ಲೂ ಕೂಡ ಗಣಪತಿಗೆ ನೈವೇದ್ಯವನ್ನೆಲ್ಲ ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿ ಊಟವನ್ನು ಮಾಡೋದು. ಇವಾಗ ಇಲ್ಲಿ ಪೂಜೆಯನ್ನು ಮುಗಿಸ್ಕೊಂಡೇ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡೋದಿರುತ್ತೆ. ಅದಕ್ಕೋಸ್ಕರ ಬನ್ನಿ ನಮ್ಮ ಶರಣು 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 ಸಿದ್ಧಿವಿನಾಯಕನೇ ಕರ್ಣಕುಂಡಲಧಾರಣಿ
ವಿನಾಯಕ ಶರಣು ವಿದ್ಯ ಪ್ರದಾಯಕ ಲಂಬೋದರನೆ ಇಕ್ಷುಚಾಪನ ಗೆಲಿದನೆ ಪಕ್ಷಿವಾಹನ ಶ್ರೀ ಪುರಂದರ ವಿಠಲ ನಿಜದಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಪರಸಮಹೇಶ್ವರ ವೇದೋಕ್ತಮಂತ್ರಪುಷ್ಪಂ ಸಮರ್ಪಯಾಮಿ ಯಾನಿ ಕಾನಿ ಪಾಪಾಂಜನಮಾಂತರಕೃತಾಂಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ್ರಮಾಹಂ ಪಾಪಾತ್ಮಾ ಪಾಪಸಂಭವಃ त्राहिमां कृत्या देव सर्वपापहरो भव अन्यथा शरणं नास्ति तमेव शरणं मां तस्मात् कारुण्यभावेन रक्ष मां गणनायक नमस्कारान् समर्पयामि. ಇವಾಗ ಪೂಜೆ ಎಲ್ಲ ಆದ ನಂತರ ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನೆಲ್ಲ ಕೊಟ್ಟು ನಂತರ ಊಟವನ್ನು ಮಾಡ್ತೀವಲ್ವ. ನಾನು ಏನೇನು ತಿಂಡಿಗಳನ್ನು ಮಾಡಿದ್ದೀವಿ ಅಂತ ಕೂಡ ನನಗೆ ವಿಡಿಯೋವನ್ನು ಮಾಡೋದಕ್ಕೆ ಆಗಿಲ್ಲ. ಯಾಕೆಂದರೆ ಹಬ್ಬ ಅಂದ ಕೂಡಲೇ ತುಂಬ ಕೆಲಸ ಇರುತ್ತೆ ಅಲ್ವ. ಎಲ್ಲ ಕೆಲಸ ಮಾಡ್ತಾ ವಿಡಿಯೋ ಮಾಡ್ತಾ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಸ್ನೇಹಿತರೆ, ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪಬೇಕು ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋವನ್ನು ಹಾಕಿದ ತಕ್ಷಣ ನೀವು ಎಲ್ಲ ವಿಡಿಯೋವನ್ನು ನೋಡ್ಬೋದು. ಹಾಗೆ ನಾನು ಮಲೆನಾಡಿನ ಹಲವಾರು ವಿಡಿಯೋಗಳನ್ನು ಕೂಡ ಹಾಕ್ತೀನಿ. ಹಾಗೆ ಅಡುಗೆ ವಿಡಿಯೋಗಳನ್ನು ಕೂಡ ತುಂಬಾ ಹಾಕ್ತೀನಿ. ಅಷ್ಟೇ ಅಲ್ಲದೆ ಕೂಡ ಮೈತ್ರಿ ಸೋಮ್ ಪ್ರಾಡಕ್ಟಲ್ಲಿ ಯಾವ್ಯಾವ ತಿಂಡಿಗಳು ಹೊಸದಾಗಿ ರೆಡಿಯಾಗಿದೆ, ನಿಮ್ಮ ಮಗು ಬೇಕು ಅಂತಂದರೆ ನೀವು ಯಾವ ರೀತಿಯಲ್ಲಿ ಈ ಪ್ರಾಡಕ್ಟ್ಗಳನ್ನು ಮನೆಗೆ ತರಿಸ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಅದನ್ನು ಕೂಡ ನೀವು ನೋಡಿಕೊಂಡು ನಿಮ್ಮ ಮನೆಗೂ ಕೂಡ ನನ್ನ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಖಂಡಿತ ನಿಮ್ಮ ಮನೆಗೂ ತರಿಸ್ಕೊಂಡು ನೀವು ಯಾವ ರೀತಿ ಇರುತ್ತೆ ಅಂತ ನೀವು ಖಂಡಿತ ಟೇಸ್ಟ್ ಮಾಡಿ ನೋಡಬಹುದು. ಇವತ್ತಿನ ನಮ್ಮ ಹಬ್ಬದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ನಾನು ಹಿಂದಿನ ದಿನ ಮಾಡಿರುವಂಥ ಪೂಜೆ ವಿಡಿಯೋವನ್ನು ಕೂಡ ಈಗಾಗಲೇ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಗೌರಿ ಹಬ್ಬದ ವಿಡಿಯೋ. ಅದನ್ನು ಕೂಡ ನೀವು ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ನಾನು ಊಟದಲ್ಲಿ ಏನೇನಿದೆ ಅನ್ನೋದನ್ನು ಕೂಡ ಸ್ವಲ್ಪ ಶಾರ್ಟಾಗಿ ನಿಮಗೆ ತೋರಿಸ್ತೀನಿ. ಅದನ್ನು ಕೂಡ ನೀವು ನೋಡ್ಬೋದು. ನೋಡಿ, ಹಬ್ಬದ ದಿನ ಎಲ್ಲರೂ ಅರಿಶಿನ ಕುಂಕುಮವನ್ನು ತೊಗೊಳ್ಳೋದು ಮತ್ತು ಎಲ್ಲರೂ ಸೇರ್ಕೊಂಡು ಹಬ್ಬವನ್ನು ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಇದೆಲ್ಲ ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ನಾವು ಎಲ್ಲೇ ಇದ್ರೂ ಕೂಡ ಹಬ್ಬದ ದಿನ ಊರಿಗೆ ಹೋಗಿ ನಾವು ಹಬ್ಬವನ್ನು ಆಚರಣೆ ಮಾಡಿದರೆ ಮನೆಯಲ್ಲಿರುವಂಥ ಹಿರಿಯರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಚಕ್ಕುಲಿ, ಕರ್ಜಿಕಾಯಿ, ಅತ್ರಾಸ, ಎಳ್ಳುಂಡೆ, ಮೋದಕ, ಹಾಗೆ ಈ ಥರ ಎಲ್ಲ ತಿಂಡಿಗಳನ್ನು ಮಾಡ್ತೀವಿ. ಹಾಗೆ ಇವತ್ತು ಮಾಡಿರುವಂಥ ಅಡುಗೆಗಳನ್ನೆಲ್ಲವನ್ನು ದೇವ್ರ ಮುಂದೆ ನೈವೇದ್ಯವನ್ನು ಮಾಡಿಕೊಂಡೇ ಊಟ ಮಾಡ್ತೀವಿ. ಅಂದರೆ ಸಾಂಬಾರು, ಪಲ್ಯ, ಈ ಥರ ಹಸಿ ತಂಬುಳಿ ಈ ಥರ ಎಲ್ಲ ಮಾಡ್ತೀವಲ್ಲ, ಎಲ್ಲವನ್ನು ಕೂಡ ದೇವರಿಗೆ ನೈವೇದ್ಯವನ್ನು ಮಾಡಿಕೊಂಡೇ ಊಟ ಮಾಡೋದು. ಬೇರೆ ದಿನ ಕಜ್ಜಾಯ ಅಷ್ಟೇ ನೈವೇದ್ಯ ಮಾಡ್ತೀವಿ. ಬಟ್ ಈ ಚೌತಿ ಹಬ್ಬದಲ್ಲಿ ಮಾತ್ರ ಎಲ್ಲ ಅಡುಗೆಗಳನ್ನು ಕೂಡ ನೈವೇದ್ಯವನ್ನು ಮಾಡ್ತೀವಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬಾಯ್ ಬಾಯ್ ಫ್ರೆಂಡ್ಸ್.